ನಾನು ರೈತರಿಗೆ ಒಂದು ಮನವಿ ಮಾಡ್ತೇನೆ. ನಾನು ಸ್ಪೆಷಲ್ ಆಗಿ ರೈತರಿಗೆ ಏನಪ್ಪ ಅಂದ್ರೆ ರಾಜಕಾರಣಿಗಳು ನಂಬಿ ನಾವು ಕುಂತ್ರೆ ಬಹಳ ಕಷ್ಟ ಇದೆ. ರೈತರು ಅಲ್ಲ ಸರ್, ಅಲ್ಲ ಸರ್, ನಾನು ಅದೇ ನನ್ನ ಹಿಡ್ಕೊಂಡು ನಾನು ಹೇಳ್ತಾ ಇರೋದೇನಂದ್ರೆ ನಾವೆಲ್ಲರೂ ಯಾವ ತರ ಈಗ ಬೆಳಗಾಂ ರೈತರು ನಮಗೊಂದು ದಾರಿ ತೋರಿಸ್ಕೊಟ್ಟಿದ್ದಾರೆ, ಯಾವ ತರ ಹೋರಾಟ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಆ ಮಾದರಿಯಲ್ಲಿ ನಾವು ಬಿಜೆಪಿ ಅವರು ಕಲಿಬೇಕು, ಎಲ್ಲರೂ ಕಲಿಬೇಕು, ಎಲ್ಲಾ ರೈತರು ಕಲಿಬೇಕು. ಈಗ ಬಹಳಷ್ಟು ಕಡೆ ಏನಾಗ್ಬಿಟ್ಟು ಬಿಜೆಪಿ ಮಾಡ್ತಾರೆ, ಸ್ಟ್ರೈಕ್ ಮಾಡ್ಲಿ ಬಿಡು ಅಂತಾರೆ. ಪಾರ್ಟಿ ಸ್ಟ್ರೈಕ್ ಅಲ್ಲ ಇದು, ರೈತರಿಗೋಸ್ಕರ ಇರುವಂತ ಸ್ಟ್ರೈಕ್. ಎಲ್ಲಾ ರೈತರು ಯಾವ ರಾಜಕಾರಣಿಗಳು ಬೇಡ, ನಮ್ಗೆ ನಾವು ಹೋರಾಟ ಮಾಡ್ತೇವೆ ಅಂತ ಬೆಳಗಾಂದವ್ರು ಯಾವ ತರ ತೋರಿಸ್ಕೊಟ್ರು ಹಂಗ ನಾವು ಅದ್ರೊಂದು 50% ನಮ್ಮ ಭಾಗದವ್ರು ಆಗಿಬಿಟ್ಟಿವಿ ಅಂತ ನಮ್ಗೆ 2 ಬೆಳೆಗೂ ನೀರು ಬರ್ತದೆ, ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿದು ಹೋಗ್ತದೆ. ನಾವು ಲಾಸ್ಟ್ ಟೈಮ್ ಇಂಡಿವಿಜುವಲ್ ಆಗಿ ಒಂದು ಮಂಡ ಧೈರ್ಯ, ನೀವು ಅದನ್ನ ಮಂಡ ಧೈರ್ಯ ಅಂದ್ರೆ ನಾನು ಏನಾರ ಕೋರ್ಟಿಗೆ ಫಸ್ಟ್ ಟೈಮ್ ಯಾರೋ ಒಬ್ಬ ಪಾಲಿಟಿಷಿಯನ್ ಹೋಗಿದ್ದು ಕೋರ್ಟಿಗೆ ಫಸ್ಟ್ ಟೈಮ್. ಅದು ಯಾಕಂದ್ರೆ ಸರ್ ಪ್ಯಾಡಿ ಅಂದ್ರೆ ಇಲ್ಲಿಗಲ್ ಬೆಳೆ ಅಂತ ಅಷ್ಟಿದ್ರು ನಾವು ಹೋಗಿ ಸಕ್ಸಸ್ ಆದ್ವಿ. ಒಂದೊಂದ್ಸರಿ ನಾವು ಮಂಡತ ಮಾಡಲೇಬೇಕಾಗ್ತದೆ. ನೀವು ಅಂದಾಗ ಎಲ್ಲ ನೀರು ಹೋದ್ಮೇಲೆ ಸ್ಟ್ರೈಕ್ ಮಾಡೋದ್ರಿಂದ ನಮ್ಗೆ ಅನುಕೂಲ ಇಲ್ಲ. ನಾವು ರಾಜ್ಯಾಧ್ಯಕ್ಷರು ಎಲ್ಲರಿಗೂ ಹೇಳಿದ್ರೆ ಅವರು ಎಲ್ಲರೂ ಬರ್ತಾರೆ. ಯಾಕಂದ್ರೆ ಕಲ್ಯಾಣ ಕರ್ನಾಟಕದಾಗ ಯಾವ ಸೀಟ್ ಹೆಚ್ಚಿಗೆ ಬರ್ತಾವ ರಾಜ್ಯದಾಗ ಅದೇ ಅಧಿಕಾರಕ್ಕೆ ಬರ್ತದೆ. ಬಿಜೆಪಿ ಹೆಚ್ಚು ಬಂದ್ರೆ ಬಿಜೆಪಿ ಬರ್ತದೆ, ಕಾಂಗ್ರೆಸ್ ಹೆಚ್ಚು ಬಂದ್ರೆ ಕಾಂಗ್ರೆಸ್ ಹೆಚ್ಚು ಬರ್ತದೆ. ಬಟ್ ಕಲ್ಯಾಣ ಕರ್ನಾಟಕಕ್ಕೆ ಮೊದಲಿಂದ ಕಡೆಗಣಿಸಿ ಅಂತ ಬಂದದ್ದು ಇತಿಹಾಸ ಇದೆ.